ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ನೀಸ್ ಕಿಚನ್ಗೆ. ಇವತ್ತು ನಮ್ಮ ಒನ್ನೀಸ್ ಕಿಚನಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ವೆಜಿಟೇಬಲ್ ಉಪ್ಪಿಟ್ಟು ತಿಂದಿರ್ಬೋದು, ಪ್ಲೈನ್ ಉಪ್ಪಿಟ್ಟು ತಿಂದಿರ್ಬೋದು. ಇದು ಮಸಾಲ ಉಪ್ಪಿಟ್ಟು. ನೀವು ತಿಂದರೆ ಇನ್ನೂ ತಿಂತಾನೇ ಇರಬೇಕು ಅಂತ ಅನಿಸೋ ಉಪ್ಪಿಟ್ಟನ್ನ ನಾನಿವತ್ತು ನಿಮಗೆಲ್ಲರಿಗೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಏನಂತ ನೋಡೋಣ ಬನ್ನಿ. ಈಗ ಬೇಕಾಗಿರೋ ಸಾಮಗ್ರಿಗಳು: ಟೊಮೆಟೊ, ಈರುಳ್ಳಿ, ಹುರಿದಿಟ್ಕೊಂಡಿಂಥ ರವೆ, ಬಟಾಣಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೆಣಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ. ಎಣ್ಣೆ, ಗೋಡಂಬಿ, ಉಪ್ಪು, ಕಾಯಿ ತುರಿ, ಜೀರಿಗೆ. ಈಗ ಹೇಗೆ ಮಾಡೋಣ ಅಂತ ಬನ್ನಿ. ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ, ಬಿಸಿ ಆಗಲಿ ಸ್ವಲ್ಪ. ಅದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿ ಅನಿಸುತ್ತೆ ಅಂತ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚಟಪಟ ಅಂತ ಬರಲಿ ಜೀರಿಗೆ. ಇವೆಲ್ಲ ಹಾಕಿ ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಇಲ್ಲಿ ನಾನು 4-5 ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆಗಲಿ ಈರುಳ್ಳಿ, ಅಲ್ಲಿವರೆಗೂ ನಾವು ಬಾಡಿಸ್ತಾ ಇರೋಣ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಅದು ಸಾಫ್ಟ್ ಆಗಲಿ ಈರುಳ್ಳಿ. ಉದ್ದುದ್ದಕ್ಕೆ ಹಚ್ಚಿಕೊಂಡಿದ್ದೀನಿ. ಈರುಳ್ಳಿ ಎಷ್ಟು ಹಾಕ್ಕೊಂಡ್ರು ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊನೂ ಕೂಡ ನಾನು 2 ಹಾಕ್ಕೊಂಡಿದ್ದೀನಿ. ಅದು ಕೂಡ ಸಾಫ್ಟ್ ಆಗ್ತಾ ಬರಲಿ. ಸಾಫ್ಟ್ ಆಗ್ತಾ ಇದ್ದಂಗೆ ಅದು ತುಂಬ ಚೆನ್ನಾಗಿರುತ್ತೆ. ಈಗ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡೋಣ. ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳೋದ್ರಿಂದ ಆ ಘಮ ಹಂಗೆ ಇರುತ್ತೆ. ಮುಂಚೆ ಹಾಕ್ಕೊಳೋದ್ಕಿಂತ ಈಗ ಹಾಕ್ಕೊಂಡ್ರೆ ಅದಕ್ಕೆ ಫ್ಲೇವರ್ ನಮಗೆ ತಿನ್ನುವಾಗ ಸಿಗುತ್ತೆ. ಈಗ ಇದಕ್ಕೆ ಇದಕ್ಕೆ ಏನೇನು ಮಸಾಲೆ ರುಬ್ಕೋಬೇಕಲ್ಲ ಅದನ್ನು ಹಾಕ್ಕೊಳ್ಳೋಣ. ನಾನು ಏನು ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಅದನ್ನು ರುಬ್ಬಿಟ್ಕೊಳ್ಳೋಣ. ನಾನು ಇಲ್ಲಿ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಮುಂಚೆನೂ ಹಾಕ್ಕೋಬೋದು, ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ಫ್ರೈ ಆಗ್ತಾ ಇದ್ದಂಗೆ ನಾವೇನು ರುಬ್ಕೊಳಕ್ಕೆ ತೊಗೊಂಡಿದ್ದೀವಲ್ಲ ಅದನ್ನು ಈಗ ರುಬ್ಬಿಟ್ಕೊಂಡಿದ್ದೀನಿ. ನೀವು ನೋಡ್ಬೋದು. ಈಗ ನಾನು ಜಾರಲ್ಲಿ ಇಟ್ಕೊಂಡಿದ್ದೀನಿ ರುಬ್ಬಿ. ನಾನೇನು ಅನ್ನಲ್ಲ, ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಇದಕ್ಕೆ ಹಾಕೋಣ ಬಾಣಲಿಗೆ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಹುರಿತಾ ಇರೋಣ. ಹಸಿ ವಾಸನೆ ಹೋದಷ್ಟು ನಮಗೆ ರುಚಿ ಚೆನ್ನಾಗೆ ಸಿಗತ್ತೆ. ಸೊ ಅದನ್ನು ನಾವು ಬಾಡಿಸ್ತಾನೆ ಇರೋಣ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಮತ್ತು ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು. ಆವಾಗ ಅದು ನಮಗೆ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಇದನ್ನು ಹುರಿತಾನೆ ಇರೋಣ. ಈಗ ನಾನು ಇದಕ್ಕೆ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಬಟಾಣಿ ಸ್ವಲ್ಪ ಇದ್ರ ಜೊತೆನೇ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ. ನೀರು ಹಾಕೋಕ್ಕೂ ಮುಂಚೆನೇ ಸ್ವಲ್ಪ ಬೇಯುತ್ತೆ ಇದರಲ್ಲೇ. ಬೆಂದಾದ್ಮೇಲೆ ಸ್ವಲ್ಪ ನಾವು ನೀರು ಹಾಕ್ಕೊಂಡ್ರೆ ಬೇಗ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಅದ್ರ ಜೊತೆಗೇ. ಈಗ ನಾನು ಲೋಟದಲ್ಲಿ ನೀರು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ 1 ಕಪ್ ರವೆ ತೊಗೊಂಡಿರೋದ್ರಿಂದ 2 ಕಪ್ ನೀರು ಹಾಕ್ತಾಯಿದ್ದೀನಿ. 2 ಕಪ್ ನೀರು ಹಾಕಿದ್ರೆ ಅಳತೆ ಗೊತ್ತಾಗುತ್ತೆ ನಿಮಗೆ. 1 ಕಪ್ಗೆ ನಾವು 2 ಕಪ್ ನೀರು ಹಾಕಿದ್ರೆ ಹುಡಿಯಾಗಿ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಪುಡಿ ಉಪ್ಪೇ ತೊಗೊಂಡಿದ್ದೀನಿ. ಇದನ್ನು ಒಂದು ಸರಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನೀವು ಬೇರೆ ಥರ ಉಪ್ಪಿಟ್ಟು ತಿಂದಿರ್ತೀರ, ಅದು ಈ ಥರ ಉಪ್ಪಿಟ್ಟನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ. ತರಕಾರಿ ಹಾಕ್ದಲೇ ಈ ಥರ ನಾವು ಮಸಾಲೆ ಉಪ್ಪಿಟ್ಟನ್ನ ಮಾಡ್ಬೋದು. ಈಗ ಚೆನ್ನಾಗಿ ಅದು ಸ್ವಲ್ಪ ಕುದಿ ಬರಲಿ, ನಮಗೆ ಕುದಿಗಿಡೋಣ. ಬಟಾಣಿ ಹಾಕಿದ್ಮೇಲೆ ಒಂದು ಕುದಿ ಬಂದಿದ್ದ ತಕ್ಷಣವೇ ರವೆ ಹಾಕ್ಬೇಡಿ. ಅದು ಚೆನ್ನಾಗಿ ಬಟಾಣಿ ಆ ನೀರಲ್ಲೇ ಬೇಯಲಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಬೆಂದಷ್ಟು ನಮಗೆ ತಿನ್ನುವಾಗ ಚೆನ್ನಾಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ. ಸೊ ನೀವು ಇವಾಗ ಚೆನ್ನಾಗಿ ರವೆ ಹಾಕೋಕ್ಕೂ ಮುಂಚೆ ಒಂದ್ಸರಿ ಬಟಾಣಿ ಬೆಂದಿದೆಯಾ ಅಂತ ನೋಡಿ. ಬೆಂದಿದೆ ಅಂತ ಗೊತ್ತಾದಮೇಲೆ ನೀವು ಬೇಕಾದ್ರೆ ರವೆನ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ರವೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಮೀಡಿಯಮ್ ರವೆ ತೊಗೊಂಡಿರೋದ್ರಿಂದ ಕೈ ಆಡಿಸ್ದಾನ, ಯಾಕಂದರೆ ಗಂಟಾಗ್ಬಿಡುತ್ತೆ. ಇಲ್ಲ ಅಂದರೆ ಗಂಟಾದರೆ ಚೆನ್ನಾಗಿರಲ್ಲ ಉಪ್ಪಿಟ್ಟು. ಸೊ ಗಂಟಾಗಬಾರ್ದು ಅಂತ ನಾನಿಲ್ಲಿ ಕೈ ಆಡಿಸ್ತಾನೇ ಇದ್ದೀನಿ. ಕೆಲವ್ರಿಗೆ ತೆಳ್ಳಗಿರಬೇಕು, ಹುಡಿಯಾಗಿರಬೇಕು. ನಿಮ್ಗೆ ಯಾವ ಥರ ಬೇಕೋ ಆ ಥರ. ತೆಳ್ಳಗೆ ಬೇಕಂದರೆ ನೀರು ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ. ಹುಡಿಯಾಗಿ ಬೇಕಂದರೆ ಸ್ವಲ್ಪ ನೀರು ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ನಾನು ಇದನ್ನು ತಿರುಗಿಸ್ತಾ ಇದ್ದೀನಿ. ಇದಕ್ಕೆ ನಾನು ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿ ತುರಿ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಇವಾಗ ತಿರುಗಿಸ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಮ್ಮೆ. ಈಗ ಇದು ತಿರುಗಾದ್ಮೇಲೆ ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ.
ಈಗ ಕ್ಲೋಸ್ ಮಾಡಿರೋದ್ರಿಂದ ಇದನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಕ್ಕೆ ಬಿಡಿ. ತುಂಬಾ ರುಚಿಯಾಗಿರುತ್ತೆ. ಲೋ ಫ್ಲೇಮಲ್ಲೇ ಇಟ್ಟು 2 ನಿಮಿಷ ಬೇಯಿಸ್ಕೊಳ್ಳಿ. ಸೊ ಬೆಂದಾದಮೇಲೆ ನೀವು ಇವಾಗ ಮುಚ್ಚಳನ ತೆಗಿಬೇಕು. ಗ್ಯಾಸ್ ಆಫ್ ಮಾಡಿ. ನೋಡಿ ಸೂಪರಾಗಿರೋ ಉಪ್ಪಿಟ್ಟು ರೆಡಿಯಾಗಿದೆ. ನಾನಿಲ್ಲಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ತೆಳ್ಳಗಿದ್ರೆ ನಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾವು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀರು ಜಾಸ್ತಿ ಇಟ್ಕೊಂಡು ನೀವು ತೆಳ್ಳಗೆ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ರೆಸಿಪಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಹೆಚ್ಚೆಚ್ಚು ವಿಡಿಯೋ ನ್ಯೂ ರೆಸಿಪಿ ಬೇಕಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಅದನ್ನು ಮಾಡಿ ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.